ನಮಸ್ಕಾರ ಸ್ನೇಹಿತರೆ. ಇವತ್ತು ಇಡೀ ದೇಶದ ಕಣ್ಣು ದೆಹಲಿಯತ್ತ ಇತ್ತು. ಯಾಕಂದ್ರೆ ಭಾರತದ ಆರ್ಥಿಕತೆಯ ಜಾತಕ ಬರೆಯುವಂತಹ 2026-27ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ಮಿತ್ರರೇ, ಈ ಸಲದ ಬಜೆಟ್ ಹೇಗಿದೆ ಗೊತ್ತಾ? ದೂರದ ಬೆಟ್ಟ ಕಣ್ಣಿಗೆ ನುಣ್ಣು ಅಂದ ಹಾಗೆ ಇದೆ. ಜನ ಏನೋ ದೊಡ್ಡದಾಗಿ ನಿರೀಕ್ಷೆ ಮಾಡಿದ್ರು. ಪಂಚರಾಜ್ಯಗಳ ಚುನಾವಣೆ ಹತ್ತಿರ ಇರೋದ್ರಿಂದ ಸೀತಾರಾಮನ್ ಮೇಡಮ್ ಏನಾದರೂ ಮ್ಯಾಜಿಕ್ ಮಾಡ್ತಾರೆ, ಜನರ ಜೇಬಿಗೆ ಒಂದಿಷ್ಟು ಹಣ ಹಾಕ್ತಾರೆ ಅಂತ ಅನ್ಕೊಂಡಿದ್ರು. ಆದರೆ ಕೇಂದ್ರ ಸರ್ಕಾರ ಈ ಬಾರಿ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನೋ ಥರ ಇವತ್ತಿನ ಖುಷಿಗಿಂತ ನಾಳೆಯ ಭವಿಷ್ಯಕ್ಕೆ ಅಡಿಪಾಯ ಹಾಕೋ ಕಡೆಗೆ ಗಮನ ಹರಿಸಿದೆ. ಮಾರುಕಟ್ಟೆಯಲ್ಲಿ ಒಂದು ಮಾತಿದೆ, ಬೆಲ್ಲ ಇದ್ದ ಕಡೆ ಇರುವೆ ಜಾಸ್ತಿ ಅಂತ. ಆದರೆ ಈ ಬಾರಿ ಬಜೆಟ್ ಮಂಡನೆ ಆದ ಮೇಲೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರು ಇರುವೆಗಳ ಥರ ಓಡಿ ಹೋಗ್ತಾ ಇದ್ದಾರೆ. ಮಾರುಕಟ್ಟೆ ಕ್ರ್ಯಾಶ್ ಆಗಿರೋದು ನೋಡಿದರೆ ಊಟಕ್ಕಿಲ್ಲದವನಿಗೆ ಮದುವೆಯ ಚಿಂತೆ ಅಂದ ಹಾಗೆ ಆಗಿದೆ ಹೂಡಿಕೆದಾರರ ಕಥೆ. ಇವತ್ತಿನ ಬಜೆಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ನೀವು ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೂ ನೀವು ನೋಡ್ತಾ ಇರೋದು ಜಿಯೋಸ್ಕೋಪ್ ಕನ್ನಡ. ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಡಿ ಬಾಸ್, ಈ ಬಾರಿಯ ಬಜೆಟ್ ಘೋಷಣೆಯಾದ ಕೆಲವೇ ಕ್ಷಣಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಭಾರೀ ತಲ್ಲಣ ಸೃಷ್ಟಿಯಾಯಿತು. ಭಾನುವಾರ ಆದರೂ ಕೂಡ ಬಜೆಟ್ ಇರೋ ಕಾರಣಕ್ಕೆ ಮಾರ್ಕೆಟ್ ಓಪನ್ ಇತ್ತು. ಆರಂಭದಲ್ಲಿ ಮಾರ್ಕೆಟ್ ಹೇಗಿತ್ತು ಅಂದರೆ ಕುಣಿಯೋ ಎತ್ತಿಗೆ ನೊಗ ಕೊಟ್ಟ ಹಾಗೆ ಗ್ರೀನ್ ಸಿಗ್ನಲ್ ತೋರಿಸ್ತಾ ಉದ್ರಿಕ್ತವಾಗಿತ್ತು. ಆದರೆ ಯಾವಾಗ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ 2ನೇ ಭಾಗಕ್ಕೆ ಬಂದು ಆ ಟ್ಯಾಕ್ಸ್ ವಿಚಾರ ತೆಗೆದ್ರೋ ಆಗ ಶುರುವಾಯಿತು ನೋಡಿ ಅಸಲಿ ಆಟ. ಸೆನ್ಸೆಕ್ಸ್ ಒಂದೇ ಸಮನೆ 1800 ಅಂಕಗಳಷ್ಟು ಕುಸಿತ ದಾಖಲಿಸಿತು. ಇದನ್ನ ಕಂಡ ಜನ ಹೊಟ್ಟೆಗೆ ಇಟ್ಟಲಿಲ್ಲದಿದ್ರೂ ಜುಟ್ಟಿಗೆ ಮಲ್ಲಿಗೆ ಹೂ ಬೇಕು ಅಂದ ಹಾಗೆ ಸರ್ಕಾರ ಯಾಕೆ ಹೀಗೆ ಮಾಡ್ತು ಅಂತ ಗಾಬರಿಯಾದ್ರು. ಈ ಕುಸಿತಕ್ಕೆ ಅಸಲಿ ಕಾರಣ STT ಅಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಹೆಚ್ಚಳ ಮಾಡಿದ್ದು. ಫ್ಯೂಚರ್ ಆ್ಯಂಡ್ ಆಪ್ಷನ್ ವಿಭಾಗದಲ್ಲಿ ಟ್ಯಾಕ್ಸ್ ಅನ್ನು 150% ಏರಿಕೆ ಮಾಡಲಾಗಿದೆ. ಈ ನಿರ್ಧಾರವನ್ನು ನೋಡಿದರೆ ಬೇಲಿ ಎದ್ದು ಹೊಲ ಮೇಯ್ದ ಹಾಗೆ ಅಂತ ಹೂಡಿಕೆದಾರರು ಕೂಗಾಡ್ತಾ ಇದ್ದಾರೆ. ಆದರೆ ಸರ್ಕಾರದ ವಾದವೇ ಬೇರೆ. ಇವತ್ತು ಹಳ್ಳಿಯಿಂದ ದಿಲ್ಲಿಯವರೆಗೆ ಎಲ್ಲರೂ ಸರಿಯಾದ ಜ್ಞಾನ ಇಲ್ಲದೆ ಷೇರು ಮಾರುಕಟ್ಟೆಗೆ ಇಳಿದು ಕೈ ಸುಟ್ಕೊಳ್ತಾ ಇದ್ದಾರೆ. ಅತಿಯಾದ ಆಸೆ ಗತಿಗೇಡು ಅನ್ನೋ ಥರ ಬೇಗ ಶ್ರೀಮಂತರಾಗೋ ಹಪಾಹಪಿಯಲ್ಲಿ ಜನ ಹಣ ಕಳ್ಕೊಳ್ತಿದ್ದಾರೆ. ಹಾಗಾಗಿ ಈ ಎಂಟ್ರಿ ಮತ್ತು ಎಕ್ಸಿಟ್ ಕಂಟ್ರೋಲ್ ಮಾಡೋಕೆ ಟ್ಯಾಕ್ಸ್ ಹಾಕಿದ್ವಿ ಅಂತ ಸರ್ಕಾರ ಹೇಳ್ತಿದೆ. ಇದೊಂಥರ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗಿಲ್ಲ, ಬದಲಾಗಿ ಕಹಿ ಗುಳಿಗೆ ಕೊಟ್ಟ ಹಾಗೆ ಆಗಿದೆ. ಆದರೆ ಮಿತ್ರರೇ, ಇದೆಲ್ಲ ಕಹಿ ಸುದ್ದಿಗಳ ನಡುವೆ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಅದೇನಪ್ಪ ಅಂದರೆ ಚಿನ್ನದ ಪ್ರಿಯರಿಗೆ ಸಿಕ್ಕಿರೋ ಬಂಪರ್ ಆಫರ್. ಈ ಬಾರಿಯ ಬಜೆಟ್ನಲ್ಲಿ ಕಸ್ಟಮ್ಸ್ ಡ್ಯೂಟಿ ಅಂದರೆ ಆಮದು ಸುಂಕವನ್ನು ಕಡಿತ ಮಾಡಿರೋದರಿಂದ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಭಾರೀ ಇಳಿಕೆ ಕಂಡುಬಂದಿದೆ. ಚಿನ್ನದಂತಹ ಮನುಷ್ಯ ಅಂತ ನಾವು ಯಾರನ್ನೋ ಹೊಗಳ್ತೀವಿ, ಆದರೆ ಈಗ ಚಿನ್ನವೇ ಸಾಮಾನ್ಯನ ಕೈಗೆ ಎಟುಕೋ ದರಕ್ಕೆ ಬಂದಿದೆ. ಸುಂಕ ಕಡಿತದ ಘೋಷಣೆ ಆಗ್ತಿದ್ದ ಹಾಗೆ ಪ್ರತಿ 10 ಗ್ರಾಂ ಚಿನ್ನದ ಮೇಲೆ ಸುಮಾರು 2500ರಿಂದ 3000 ರೂಪಾಯಿಗಳಷ್ಟು ದರ ಇಳಿಕೆಯಾಗಿದೆ. ಇದೊಂಥರ ಬಾಯಾರಿದವನಿಗೆ ಪಾನಕ ಸಿಕ್ಕ ಹಾಗೆ ಮದುವೆ ಮನೆ ಮಂದಿಗೆ ಅತೀವ ಸಂತೋಷ ತಂದಿದೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಕಳ್ಕೊಂಡವರಿಗೆ ಇದು ಸಮಾಧಾನಕರ ವಿಚಾರವಲ್ಲದಿದ್ದರೂ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿದೆ. ಬೆಳ್ಳಿಯ ತಟ್ಟೆಯಲ್ಲಿ ಚಿನ್ನದ ತುತ್ತು ಅಂದ ಹಾಗೆ ಬೆಳ್ಳಿಯ ಬೆಲೆಯೂ ಕೂಡ ಪ್ರತಿ ಕೆಜಿಗೆ 4000 ರೂಪಾಯಿಗಳಷ್ಟು ಕುಸಿದಿದೆ. ಹೂಡಿಕೆದಾರರು ಮಾರ್ಕೆಟ್ ನೋಡಿ ಕಣ್ಣೀರು ಹಾಕ್ತಿದ್ರೆ, ಮಹಿಳೆಯರು ಮಾತ್ರ ಜ್ಯುವೆಲರಿ ಶಾಪ್ಗಳ ಮುಂದೆ ಕ್ಯೂ ನಿಲ್ಲೋಕೆ ರೆಡಿಯಾಗಿದ್ದಾರೆ. ಇನ್ನು ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದರೆ, ಈ ಬಾರಿಯ ಬಜೆಟ್ ನಮ್ಮ ರಾಜ್ಯಕ್ಕೆ ಕೆಲವು ವಿಶ್ವಾಸ ತಂದಿದೆ. ರೈಲ್ವೆ ಯೋಜನೆಗಳಿಗಾಗಿ ಕರ್ನಾಟಕಕ್ಕೆ ದಾಖಲೆ ಮಟ್ಟದ ಅನುದಾನ ಸಿಕ್ಕಿದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಸಬರ್ಬನ್ ರೈಲು ಯೋಜನೆಗೆ ಹೆಚ್ಚಿನ ವೇಗ ನೀಡಲು ನಿರ್ಧರಿಸಲಾಗಿದೆ. ಆನೆ ನಡೆದದ್ದೇ ಹಾದಿ ಎನ್ನೋ ಥರ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ನೀಗಲು ಮೆಟ್ರೋ ವಿಸ್ತರಣೆಗೂ ಕೂಡ ಕೇಂದ್ರದಿಂದ ಪೂರಕ ಸ್ಪಂದನೆ ಸಿಕ್ಕಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕಳೆದ ಬಾರಿ ಘೋಷಿಸಿದ್ದ ಹಣದ ಬಿಡುಗಡೆಗೆ ಈ ಬಾರಿ ಹಸಿರು ನಿಶಾನೆ ತೋರಿಸಲಾಗಿದೆ. ಇದು ನಮ್ಮ ಬಯಲು ಸೀಮೆಯ ಜನರಿಗೆ ಬತ್ತಿದ ಕೆರೆಗೆ ಮಳೆ ಬಂದ ಹಾಗೆ ಖುಷಿ ಕೊಟ್ಟಿದೆ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲದೆ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಗೆ ಬಜೆಟ್ನಲ್ಲಿ ವಿಶೇಷ ಒತ್ತು ನೀಡಲಾಗಿದೆ. ಇದು ನಮ್ಮ ರಾಜ್ಯದ ಆರ್ಥಿಕ ಚಕ್ರಕ್ಕೆ ಹೊಸ ವೇಗ ನೀಡೋದರಲ್ಲಿ ಸಂಶಯವೇ ಇಲ್ಲ. ಇನ್ನು ಬಜೆಟ್ನ ಗಾತ್ರದ ಬಗ್ಗೆ ಮಾತಾಡೋದಾದರೆ, ಇದು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಬಜೆಟ್ ಅಂದರೆ ತಪ್ಪಾಗಲ್ಲ. ಸರಿಸುಮಾರು 53 ಲಕ್ಷ ಕೋಟಿ ರೂಪಾಯಿ. ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನೋ ಕಾಲ ಹೋಯಿತು. ಈಗ ಬಜೆಟ್ ಗಾತ್ರ ಬೆಟ್ಟದಷ್ಟಾಗಿದೆ. ಆದರೆ ಇಷ್ಟೊಂದು ದೊಡ್ಡ ಮೊತ್ತ ಎಲ್ಲಿಂದ ಬರುತ್ತೆ ಅಂತ ನೋಡಿದರೆ ಅದಕ್ಕೆ ಉತ್ತರ ನಮ್ಮ ಇನ್ಕಮ್ ಟ್ಯಾಕ್ಸ್, GST ಮತ್ತು ಕಾರ್ಪೊರೇಟ್ ಟ್ಯಾಕ್ಸಿಂದ ಬರ್ತಿದೆ. ಸರ್ಕಾರ ಈ ಹಣವನ್ನು ಯಾವುದಕ್ಕೆ ಖರ್ಚು ಮಾಡ್ತಿದೆ ಅಂದರೆ ಹೆಚ್ಚಿನ ಭಾಗ ರಾಜ್ಯಗಳಿಗೆ ಕೊಡೋ ಟ್ಯಾಕ್ಸ್ ಡಿವಲ್ಯೂಷನ್ ಮತ್ತು ಸಾಲದ ಬಡ್ಡಿಗೆ ಹೋಗ್ತಿದೆ. ಆದರೆ ಇಲ್ಲಿ ನಾವು ಮೆಚ್ಚಬೇಕಾದ ಒಂದು ಅಂಶ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿ 12.2 ಲಕ್ಷ ಕೋಟಿ ರೂಪಾಯಿಯನ್ನು ದೇಶದ ಮೂಲಸೌಕರ್ಯ ಅಭಿವೃದ್ಧಿಗೆ ಇಟ್ಟಿದ್ದಾರೆ. ಕಳೆದ 10 ವರ್ಷದ ಹಿಂದೆ ಇದು ಕೇವಲ 2 ಲಕ್ಷ ಕೋಟಿ ಇತ್ತು.
ಈಗ ಅದು 10 ಪಟ್ಟು ಹೆಚ್ಚಾಗಿದೆ ಅಂದರೆ ಮೋದಿ ಸರ್ಕಾರ ಇವತ್ತು ಗಿಡ ನೆಟ್ರೆ ನಾಳೆ ಹಣ್ಣು ತಿನ್ನಬಹುದು ಅನ್ನೋ ದೂರದೃಷ್ಟಿ ಇಟ್ಕೊಂಡಿದೆ. ಬಜೆಟ್ ಅಂದರೆ ಬರೀ ರಸ್ತೆ ಸೇತುವೆ ಅಷ್ಟೇ ಅಲ್ಲ, ನಮ್ಮ ದೇಶದ ಗಡಿ ಕಾಯೋ ಸೈನಿಕರ ಶಕ್ತಿ ಕೂಡ ಹೌದು. ಈ ಬಾರಿ ಡಿಫೆನ್ಸ್ ಸೆಕ್ಟರ್ಗೆ 7,84,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಇದು ಕೇಳೋದಕ್ಕೆ ತುಂಬ ದೊಡ್ಡ ಮೊತ್ತ ಅನ್ಸುತ್ತೆ, ಆದರೆ ಇದರಲ್ಲಿ ಬಹುಪಾಲು ಹಣ ಸೈನಿಕರ ಸಂಬಳ ಮತ್ತು ಪಿಂಚಣಿಗೆ ಖರ್ಚಾಗುತ್ತೆ. ನಮ್ಮ ಸೈನಿಕರ ಹಿತ ಕಾಯೋದು ಸರ್ಕಾರದ ಕರ್ತವ್ಯ. ಆದರೆ ಈ ನಡುವೆ ಹೊಸ ಯುದ್ಧ ವಿಮಾನಗಳ ಖರೀದಿಗೂ ಹಣ ಎತ್ತಿಟ್ಟಿರೋದು ನೋಡಿದ್ರೆ ಬೇಲಿ ಇಲ್ಲದ ಹೊಲ ಹಾಳು ಅನ್ನೋದು ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತು ಅಂತ ಅನ್ಸುತ್ತೆ. ಫ್ರಾನ್ಸ್ ಜೊತೆಗಿನ ರಫೇಲ್ ಡೀಲ್ ಹಂತ ಹಂತವಾಗಿ ಸಾಗ್ತಿರೋದು ದೇಶದ ಭದ್ರತೆಗೆ ದೊಡ್ಡ ಶಕ್ತಿ ತುಂಬಲಿದೆ. ಇನ್ನು ಜನಸಾಮಾನ್ಯರ ಕಿವಿಗೆ ತಂಪು ಮಾಡೋ ಯೋಜನೆಗಳನ್ನು ಸರ್ಕಾರ ಯಾಕೆ ಘೋಷಣೆ ಮಾಡಿಲ್ಲ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಿರ್ಬೋದು. ಸ್ನೇಹಿತರೆ, ಇಲ್ಲಿ ಒಂದು ಸತ್ಯ ಅರ್ಥ ಮಾಡ್ಕೋಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದು ಆರ್ಥಿಕತೆಯ ಮೂಲಮಂತ್ರ. ಕಳೆದ ಬಜೆಟ್ನಲ್ಲೇ ಟ್ಯಾಕ್ಸ್ ಸ್ಲ್ಯಾಬ್ ಬದಲಾವಣೆ ಆಗಿರೋದ್ರಿಂದ ಈಗ ಮತ್ತೆ ಅದನ್ನು ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ. ಸರ್ಕಾರ ಈ ಬಾರಿ 2047ರ ವಿಕಸಿತ ಭಾರತವನ್ನ ಗುರಿಯಾಗಿ ಇಟ್ಕೊಂಡಿದೆ. ಅಂದರೆ ಇದು T20 ಮ್ಯಾಚ್ ಥರ ಅಲ್ಲ, ಇದು ಒಂದು ಟೆಸ್ಟ್ ಮ್ಯಾಚ್. ತಾಳ್ಮೆಯಿಂದ ಆಡಿದರೆ ಮಾತ್ರ ಗೆಲುವು ಸಿಗುತ್ತೆ. ರೇರ್ ಅರ್ತ್ ಕಾರಿಡಾರ್ ಮತ್ತು 7 ಹೈಸ್ಪೀಡ್ ಕಾರಿಡಾರ್ಗಳ ಘೋಷಣೆ ಮಾಡಿರುವುದು ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಚೀನಾಗೆ ಪೈಪೋಟಿ ನೀಡೋ ಹಾಗೆ ಮಾಡೋಕೆ ಹೊರಟಿರೋ ಮುನ್ಸೂಚನೆ. ಅದರಲ್ಲೂ ಬೆಂಗಳೂರು ಹೈದರಾಬಾದ್ ಮತ್ತು ಬೆಂಗಳೂರು ಚೆನ್ನೈ ಹೈಸ್ಪೀಡ್ ಕಾರಿಡಾರ್ಗಳು ನಮ್ಮ ಕರ್ನಾಟಕದ ಪಾಲಿಗೆ ಬಾಯಾರಿದವನಿಗೆ ಪಾನಕ ಸಿಕ್ಕ ಹಾಗೆ ಖುಷಿ ಕೊಡುವ ವಿಚಾರ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಬಾರಿಯ ಬಜೆಟ್ ಬೆಳ್ಳದ ಅಚ್ಚಲ್ಲ, ಕಬ್ಬಿಣದ ಕಡಲೆ. ಅಂದರೆ ಇದು ತಕ್ಷಣಕ್ಕೆ ಸಿಹಿ ಕೊಡಲ್ಲ, ಆದರೆ ದೇಶವನ್ನ ಗಟ್ಟಿಯಾಗಿ ಕಟ್ಟೋಕೆ ಬೇಕಾದ ಉಕ್ಕಿನಂತಹ ಅಡಿಪಾಯ ಹಾಕಿದ. ತಾಳಿದವನು ಬಾಳಿಯಾನು ಅನ್ನೋ ಹಾಗೆ ಈ ಬಜೆಟ್ನ ಅಸಲಿ ಲಾಭ ಗೊತ್ತಾಗೋಕೆ ನಮಗೆ ಇನ್ನೂ ಕೆಲವು ವರ್ಷಗಳು ಬೇಕಾಗಬಹುದು. ಸ್ನೇಹಿತರೆ, ನೀವೀ ಬಜೆಟನ್ನು ಹೇಗೆ ನೋಡ್ತೀರಾ? ಇದು ನಿಮ್ಮ ನಿರೀಕ್ಷೆಯನ್ನ ತಲುಪಿದೆಯಾ ಅಥವಾ ಸರ್ಕಾರ ಜನರನ್ನ ಮರೆತು ಕೇವಲ ಅಂಕಿಅಂಶಗಳ ಆಟ ಆಡಿದೆಯಾ? ನಿಮ್ಮ ಪ್ರತಿಯೊಂದು ಅನಿಸಿಕೆಯನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದೇಶದ ಹಿತಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಹೆಜ್ಜೆ ಹಾಕೋಣ.